ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ಇವತ್ತು ಬೆಂಗಳೂರಿನ ಹೆಣ್ಣೂರು ಬಂಡೆ ರಸ್ತೆಯಲ್ಲಿರ್ತಕ್ಕಂಥ ಶ್ರೀಕೃಷ್ಣ ಗೋಶಾಲೆಗೆ ನಾನು ಬಂದಿದ್ದೀನಿ. ಉದ್ದೇಶ ಇಷ್ಟೇ, ನೀವಾಗಲೇ ಗಮನಿಸ್ತಾ ಇರ್ಬೋದು, ಕಳೆದ ಒಂದು ವಾರದಿಂದ ನಿರಂತರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಗೋರಕ್ಷಣೆಯ ವಿಚಾರದಲ್ಲಿ ಸಾಕಷ್ಟು ವಾಗ್ವಾದಗಳು ನಡೀತಾ ಇವೆ. ಅಂದರೆ ಗೋರಕ್ಷಕರಿಗೆ ಒಂದು ವಿರುದ್ಧವಾಗಿ ಷಡ್ಯಂತ್ರವನ್ನು ರೂಪಿಸ್ತಾ ಇರ್ತಕ್ಕಂಥವರು ದಿನ ದಿನ ಹೆಚ್ಚಾಗ್ತಾ ಇದ್ದಾರೆ. ಅವರ ಪರವಾಗಿ ನಿಲ್ತಾ ಇರ್ತಕ್ಕಂಥವ್ರು ಬೇರೆ ಯಾರೂ ಅಲ್ಲ, ನಮ್ಮ ಹಿಂದೂ ಸಮಾಜಕ್ಕೆ ಸೇರಿದಂಥವರೇ. ಅವ್ರ ಹೆಸರು ಹೇಳಲಿಕ್ಕೆ ನಾನು ಬರೋದಿಲ್ಲ ಇಲ್ಲಿ. ಆದರೆ ಯಾರಿವತ್ತು ಹಿಂದೂಗಳೇ ಆಗಿದ್ಕೊಂಡು ಯಾರಿವತ್ತು ಅಕ್ರಮ ಕಸಾಯಕನೇ ನಡೆಸ್ತಾ ಇದ್ದಾರೋ, ಅಕ್ರಮ ಗೋಸಾಗಾಣಿಕೆ ಮಾಡ್ತಾ ಇದ್ದಾರೆ, ಅವ್ರ ಪರವಾಗಿ ನಿಂತಿರ್ತಕ್ಕಂಥದ್ದು ಎಷ್ಟು ಸರಿ ಅಂತ ನಿಮಗೆ ಇಲ್ಲಿ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಗೋರಕ್ಷಣೆ ಅಂತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಇವತ್ತು ಪುನಿಚ್ಚಿ ಕೆರಳ್ಳಿಯವರಾಗಿರ್ಬೋದು, ಯಾರೇ ಆಗಿರ್ಬೋದು, ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅನ್ಸ್ಕೊಂಡಂಥವ್ರು ಹಗಲು ರಾತ್ರಿ ಶ್ರಮವನ್ನು ಹಾಕಿ, ನಿದ್ರೆ ಇಲ್ಲದೆ, ಊಟ ಇಲ್ಲದೆ, ಕುಡಿಯೋದಕ್ಕೆ ನೀರಿಲ್ಲದೆ ಅವರು ಅಷ್ಟೆಲ್ಲ ಶ್ರಮವನ್ನು ಹಾಕಿ ಗೋವುಗಳನ್ನು ತಂದು ಗೋಶಾಲೆಗೆ ಬರ್ತಕ್ಕಂಥದ್ದು. ಅಂಥ ಗೋಶಾಲೆಗೆ ಬಂದಂಥ ಗೋವುಗಳ ನೋಡಿಲಿ ರಕ್ಷಣೆಯನ್ನು ಪಡಿತಕ್ಕಂಥದ್ದು. ಇವತ್ತು ಈ ಒಂದು ಗೋವಿನ ವಿಚಾರದಲ್ಲಿ ಜನಪ್ರತಿನಿಧಿಗಳು MLA ಆಗಿರ್ಬೋದು, MP ಆಗಿರ್ಬೋದು, ZP ಮೆಂಬರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, BC ಆಗಿರ್ಬೋದು, DC ಆಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ಯಾಕೆ ನೀವು ಈ ಒಂದು ವಿಚಾರದಲ್ಲಿ ಗಮನವನ್ನು ಹರಿಸೋದಿಲ್ಲ? ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಗಮನ ಹರಿಸಿದ್ದೇ ಆದರೆ ಒಬ್ಬ ಗೋರಕ್ಷಕ ಬೀದಿಗಿಳಿಯೋದಿಲ್ಲ. ಯಾಕೆ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತೆ ಅಂತ ನಿಮ್ಗೆ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರೇ, ನಿಮ್ಮನ್ನು ಕೂಡ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಬೇಡದ ವಿಚಾರಗಳಲ್ಲಿ ನೂರಾರು ಕೋಟಿ ರೂಪಾಯಿ ವ್ಯಯವನ್ನು ಮಾಡ್ತೀರಾ, ಸಾಕಷ್ಟು ಹಣವನ್ನು ಸುರಿತೀರಾ. ಆದರೆ ಒಂದು ಗೋವಿನ ವಿಚಾರ ಅಂತ ಬಂದಾಗ ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಂದು ದಿನ ನಿಮ್ಮ ಬಾಯಿಂದ ಒಂದು ಗೋವಿನ ವಿಚಾರದಲ್ಲಿ ನಾನು ಮಾತು ಕೇಳಲೇ ಇಲ್ಲ. ಯಾಕೆ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದು ಗೋವಿನ ವಿಚಾರದಲ್ಲಿ ನಿರ್ಲಕ್ಷ್ಯತನವನ್ನು ವಹಿಸ್ತಿದೆ? ನೀವು ಸರಿಯಾಗಿ ಕೆಲಸವನ್ನು ಮಾಡಿದ್ದೆ ಆದರೆ ಒಬ್ಬ ಗೋರಕ್ಷಕ ಬೀದಿಗೆ ಯಾಕೆ ಇಳಿತಾನೆ? ಯಾಕೆ ಅವನು ಹೋಗಿ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿಸ್ತಾನೆ? ಅವನೇಕೆ ತನ್ನ ಮೇಲೆ ತಾನು ಕೇಸನ್ನು ಹಾಕ್ಸ್ಕೊತಾನೆ? ಯಾಕೆ ಕೋರ್ಟಿಗೆ ಅಲಿತಾನೆ? ಯಾಕೆಂದರೆ ಸರ್ಕಾರ ಸರಿ ಇಲ್ಲ, ಸರ್ಕಾರದ ವ್ಯವಸ್ಥೆ ಸರಿ ಇಲ್ಲ, ಆಡಳಿತ ವ್ಯವಸ್ಥೆ ಸರಿ ಇಲ್ಲ, ಜನಪ್ರತಿನಿಧಿಗಳು ಸರಿ ಇಲ್ಲ, ಅಧಿಕಾರಿಗಳು ಸರಿ ಇಲ್ಲ, ಪೊಲೀಸ್ ಇಲಾಖೆ ಅಂತೂ ಮೊದಲೇ ಸರಿ ಇಲ್ಲ. ಹಾಗಾಗಿ ಇವತ್ತು ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇವತ್ತು ರೈತರು ಹಳ್ಳಿಗಳಲ್ಲಿ ಗೋವುಗಳನ್ನು ಸಾಕಲಿಕ್ಕೆ ಆಗ್ತಾಯಿಲ್ಲ, ತುಂಬ ಶ್ರಮ ಇದೆ. 2 ಗೋವುಗಳನ್ನು ಸಾಕಲಿಕ್ಕೆ, 2 ಗೋವುಗಳಿಗೆ ನೀರನ್ನು ಕೊಡಲಿಕ್ಕೆ ನಮಗೆ ಆಗೋದಿಲ್ಲ. ಅಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಮ್ಮೆ ಮಳೆ ಹೆಚ್ಚು ಬರುತ್ತೆ, ಒಮ್ಮೆ ಮಳೆ ಕಡಿಮೆ ಬರ್ಬೋದು, ರೈತರಿಗೆ ಸಂಕಷ್ಟ ಎದುರಾಗ್ಬೋದು. ಆ ಸಂದರ್ಭದಲ್ಲಿ ರೈತ ಏನು ಮಾಡ್ತಾನೆ ಅಂದರೆ ಗೋವುಗಳನ್ನು ಕಸಾಯಖಾನೆಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ಮಾರೋದಿಲ್ಲ. ಒಟ್ಟಾರೆ ತನ್ನ ಭಾರವನ್ನು ನಿಲ್ಲಿಸ್ಕೊಳ್ಳೋದಕ್ಕೋಸ್ಕರ ಗೋವುಗಳನ್ನು ಆತ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡ್ತಾನೆ, ಇನ್ನೊಬ್ಬರಿಗೆ ಮಾರ್ತಾನೆ. ಅದರಲ್ಲಿ ಹಣ ಬರುತ್ತೆ ನಿಜ, ಆದರೆ ಹಣಕ್ಕೋಸ್ಕರ ಯಾರು ಗೋವುಗಳನ್ನು ಮಾರಲಿಕ್ಕೆ ಹೋಗೋದಿಲ್ಲ. ಆದರೆ ಆ ಬಂದಂಥ ಹಣವನ್ನು ತನ್ನ ಒಂದು ಆರ್ಥಿಕ ಪರಿಸ್ಥಿತಿ ಏನು ಇದು ದುರ್ಬಲ ಆಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ವಿನಿಯೋಗಿಸ್ಕೊಳ್ಳೋದಕ್ಕೆ ಅಥವಾ ಸಾಲ ಮಾಡಿರ್ಬೋದು, ಮತ್ತೊಂದು ಮಾಡಿರ್ಬೋದು, ಅಥವಾ ಮಗಳ ಮದುವೆಗೆ ಆಗಿರ್ಬೋದು, ಅಥವಾ ಮಕ್ಕಳ ಒಂದು ಆರೋಗ್ಯದ ವಿಚಾರಕ್ಕೆ ಆಗಿರ್ಬೋದು, ಅಥವಾ ತನ್ನ ಒಂದು ಕುಟುಂಬದ ಒಂದು ಸೌಕರ್ಯಕ್ಕಾಗಿ ಅದು ಬಳಸ್ಕೋತಾನೆ. ಅದೇನಿಲ್ಲ, ಅದು ಬೇರೆ ವಿಚಾರ. ಆದರೆ ಸರ್ಕಾರ ಯಾಕೆ ಇವತ್ತು ಒಂದು ಗೋವಿನ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸ್ತಿದೆ ಅಂತ ನಿಮಗೆ ಕೇಳಲಿಕ್ಕೆ ಬಯಸ್ತೀನಿ. ನೀವು ಕೆಲಸವನ್ನು ಮಾಡಿದರೆ ಒಬ್ಬ ಬೀದಿಗೆ ಬಂದು ಒಬ್ಬ ಗೋರಕ್ಷಕ, ಯಾರೋ ಒಬ್ಬ ಸಾಮಾನ್ಯರ ಮಕ್ಕಳು, ಯಾರೋ CM ಆಗಿರ್ಬೋದು, ಅಥವಾ DCM ಆಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು, MLA ಆಗಿರ್ಬೋದು, MP ಅವ್ರ ಮಕ್ಕಳು ಯಾರು ಕೂಡ ಗೋರಕ್ಷಣೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಎಲ್ಲ ಬರ್ತಕ್ಕಂಥವರೆಲ್ಲ ಜನಸಾಮಾನ್ಯರ ಮಕ್ಕಳೇ. ಅಂದರೆ ಹಳ್ಳಿಯ ರೈತರ ಮಕ್ಕಳು ಇವತ್ತು ಗೋರಕ್ಷಣೆಗಾಗಿ ಬೀದಿಗೆ ಇಳಿತಾರೆ. ತಮ್ಮ ಬದುಕನ್ನೇ ಸಮರ್ಪಣೆ ಮಾಡ್ಕೊಳ್ತಕ್ಕಂಥವರು ಇವತ್ತಿದ್ದಾರೆ. ತಮ್ಮ ಇಡೀ ಜೀವನವನ್ನೇ ಗೋರಕ್ಷಣೆ ಮಾಡಲಿಕ್ಕೆ ಅವ್ರ ಬದುಕನ್ನು ಸಮರ್ಪಿಸಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಕಡೆ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥ. ಯಾಕೆ ಇವತ್ತು ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೂಡಲೇ ಸರ್ಕಾರ ಈ ಒಂದು ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸ್ತೇ ಹೋದರೆ ಭಾರತದಲ್ಲಿ ಮುಂದಿನ ದಿನಗಳು ನೋಡಿ ಏನು ತೋರಿಸ್ತಾ ಇದ್ದೀನಿ ಗೋವುಗಳನ್ನು, ಇವುಗಳನ್ನು ಒಂದು 50 ವರ್ಷ ಹೋದರೆ ನಮಗೆ ಒಂದು ಕಾಣಲಿಕ್ಕೆ ಆಗೋದಿಲ್ಲ. ಇವತ್ತು ಭಾರತದಲ್ಲಿ ಏನು 6,69,663 ಹಳ್ಳಿಗಳಿವೆ. ಹಳ್ಳಿಗಳ ಒಂದು ಮುಖ್ಯ ಮೂಲ ಆಧಾರ ಯಾವುದಪ್ಪ ಅಂದರೆ ಇವು ಗೋವುಗಳು. ಈ ಗೋವುಗಳನ್ನು ನಾವು ಕಾಪಾಡಿಕೊಳ್ಳಲೇಬೇಕು. ಅಂದರೆ ಭಾರತದ ಒಂದು ಕೃಷಿ ಪ್ರಧಾನವಂತ ರಾಷ್ಟ್ರ, ಕೃಷಿಗೆ ಮುಖ್ಯವಾಗಿ ಬೇಕಾಗಿರ್ತಂತೆ ಈ ಗೋವುಗಳು. ಈ ಗೋವುಗಳನ್ನು ನಾವು ಕಾಪಾಡಿಕೊಳ್ಳದೆ ಹೋದರೆ ನೀವು ನೆಲದಲ್ಲಿ ಬೆಳೀತಕ್ಕಂಥ ಪ್ರತಿಯೊಂದು ಬೆಳೆಯೂ ಕೂಡ ಈ ರಾಸಾಯನಿಕವನ್ನು ನೀವು ಹಾಕಬೇಕಾಗುತ್ತೆ, ರಾಸಾಯನಿಕ ಒಂದು ಪ್ರಯೋಗವನ್ನು ಮಾಡಬೇಕಾಗುತ್ತೆ. ಅಂದರೆ ಕೃಷಿಗೆ ಬೇಕಾಗಿರ್ತಕ್ಕಂಥದ್ದು ರಾಸಾಯನಿಕ ಅಲ್ಲ, ಸ್ವಾಭಾವಿಕ ಗೊಬ್ಬರ. ಸ್ವಾಭಾವಿಕವಾಗಿ ಬಂದಂಥ ಒಂದು ಗೊಬ್ಬರವನ್ನು ನಾವು ಹಾಕಿದರೆ ಮಾತ್ರ ಉತ್ತಮವಾದ ಬೆಳೆಯನ್ನು ತೆಗಿಬೋದು. ಅದನ್ನು ನಾವು ತಿಂತಕ್ಕಂಥ ಆಹಾರ ಕೂಡ ಅಷ್ಟೇ ಅತ್ಯುತ್ತಮವಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಅಂದರೆ ನಮ್ಮ ಆರೋಗ್ಯದ ಮೇಲೆ ಕೂಡ ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ. ಆದರೆ ಸರ್ಕಾರ ಈ ನಿಟ್ಟಿನಲ್ಲಿ ಯಾಕೆ ಗಮನವನ್ನು ನೀಡೋದಿಲ್ಲ? ಇವತ್ತು ಕೇವಲ ಬೆರಳಿಕೆಯಷ್ಟು ಗೋಶಾಲೆಗಳು ಇವತ್ತು ಈ ಗೋವುಗಳನ್ನು ಉಳಿಸ್ಕೊಳ್ಳದೆ ಹೋಗಿದ್ದಾರೆ. ಭಾರತದಲ್ಲಿ ಇವತ್ತು ಸಂಪೂರ್ಣವಾಗಿ ಗೋವುಗಳು ಕಣ್ಮರೆ ಆಗ್ತಿದ್ವು. ನಾಚಿಕೆ ಆಗಬೇಕು ಸರ್ಕಾರಕ್ಕೆ, ಸರ್ಕಾರದ ಅಧಿಕಾರಿಗಳಿಗೆ. ನೋಡೋಣ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಮುಂದಿನ ಒಂದು ದಿನಗಳಲ್ಲಿ. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.